ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ. ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಮೊಡವೆಗಳು ಆಕ್ಟಿವ್ ಆಗಿತ್ತು ಅಥವಾ ಆಲ್ರೆಡಿ ನಿಮ್ಮ ಮೊಡವೆಗಳಿಂದ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು, ಇನ್ಫ್ಲಮೇಷನ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ಸೊ ಹೀಗೆ ಏನಾದ್ರು ಸಣ್ಣ ಸಣ್ಣ ಗುಳ್ಳೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಈ ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು. ಇದನ್ನು ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಸ್ಕಿನ್ ಡಾಕ್ಟರ್. ಓಕೆನಾ? ಸೊ ಅವರಿಗೆಲ್ಲ ಮೊಡವೆಗಳಿರುತ್ತೆ, ಅದನ್ನು ಕ್ಲಿಯರ್ ಆಗಲಿಕ್ಕೆ ಅಂತ ಹೇಳಿ ಒಂದು ಫೇಸ್ ವಾಶ್ ಅವರು ಇದನ್ನ ರೆಕಮೆಂಡ್ ಮಾಡ್ತಾರೆ. ಸೊ ಆಲ್ರೆಡಿ ನೀವೇನಾದ್ರು ಒಂದು ಟ್ರೀಟ್ಮೆಂಟ್ ಲೈಕ್ ನೈಟ್ ಏನಾದ್ರು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು, ಆಡ್ ಆನ್ ಮಾಡ್ಕೋಬಹುದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ನಲ್ಲಿ. ಸೊ ಮೊಡವೆಗಳು ಬೇಗನೆ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಯಾವ ಫೇಸ್ ವಾಶ್ ಅದು ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಅಂಡ್ ಹೇಗೆ ಯೂಸ್ ಮಾಡಬೇಕು, ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಅಂದ್ರೆ ತಿಳಿಸ್ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕೂಡ ವಾಚ್ ಮಾಡಿ. ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವುದು ವಿಡಿಯೋಸ್ ನಿಮಗೆ ಸ್ಕಿಪ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಅನ್ಕೊಳ್ತಾ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊಡವೆಗಳು ಕ್ಲಿಯರ್ ಆಗಲಿಕ್ಕೆ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಒಂದು ಬೆಸ್ಟ್ ಫೇಸ್ ವಾಶ್ ಯಾವುದು ಅಂತ ಹೇಳಿದ್ರೆ ಬಯೋಡರ್ಮಾ ಸೇಬಿಯಂ ಜೆಲ್ ಮೌಸ್ ಸೆಂಟ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಇದೇ ಆ ಒಂದು ಫೇಸ್ ವಾಶ್ ಡಾಕ್ಟರ್ ರೆಕಮೆಂಡ್ ಮಾಡೋವಂಥದ್ದು. ಓಕೆ, ನಮ್ಮ ಬರೀ ಇದೊಂದೇ ರೆಕಮೆಂಡ್ ಮಾಡ್ತಾರಾ ಅಂತ ಹೇಳಿ ಸುಮಾರು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇರ್ತೀರಾ. ಸೊ ಇದೊಂದೇ ಅಲ್ಲ, ಸೊ ಸಾಕಷ್ಟು ರೆಕಮೆಂಡ್ ಮಾಡ್ತಾರೆ, ಅದರಲ್ಲಿ ಇದು ಒಂದು ಕೂಡ ಹೌದು. ಓಕೆನಾ? ಆಲ್ರೆಡಿ ನಾನು ಸಾಕಷ್ಟು ಫೇಸ್ ವಾಶ್ಗಳ ಬಗ್ಗೆ ನಿಮಗೆ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ಯಾವುದೆಲ್ಲ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ನೀವು ಯೂಸ್ ಮಾಡೋದ್ರಿಂದ ಫೇಸ್ ವಾಶ್ ಅಂತ ಹೇಳಿ. ಸೊ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ. ಆ್ಯಂಡ್ ಈ ಫೇಸ್ ವಾಶ್ ಕೂಡ ಅಷ್ಟೇ ನೀವು ಯೂಸ್ ಮಾಡೋದ್ರಿಂದ ಮೊಡವೆಗಳು ಕ್ಲಿಯರ್ ಆಗುತ್ತೆ. ಬರೀ ಮೊಡವೆಗಳು ಮಾತ್ರ ಕ್ಲಿಯರ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಸೊ ಈ ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಏನಾದ್ರು ಸೀಬಮ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇತ್ತು ಮತ್ತು ಆಯಿಲಿ ಪ್ರೊಡಕ್ಷನ್ ಏನಾದ್ರು ತುಂಬ ಜಾಸ್ತಿ ಇತ್ತು, ಲೈಕ್ ನಿಮ್ಮ ಫೇಸ್ ತುಂಬಾ ಎಣ್ಣೆ ಥರ ಆಗುವಂಥದ್ದು, ಜಿಡ್ಡು ಥರ ಆಗುವಂಥದ್ದು, ಸೊ ಈ ರೀತಿನೆಲ್ಲ ನಿಮ್ಮ ಫೇಸ್ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸಲ ಈ ಫೇಸ್ ವಾಶ್ ಯೂಸ್ ಮಾಡ್ಕೊಂಡಾಗ ಅದೇನು ಫಾರ್ಮ್ ಇರುತ್ತಲ್ಲ ಸೊ ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಆ ಲೇಯರ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಓಕೆನಾ? ಸೊ ಅಲ್ಲೇನಾದ್ರು ಆಯಿಲಿನೆಸ್ ಪ್ರೊಡಕ್ಷನ್, ಸೀಬಮ್ ಪ್ರೊಡಕ್ಷನ್ ಆಗ್ತಿತ್ತು, ತುಂಬ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕ್ಲಿಯರ್ ಮಾಡುತ್ತೆ. ಸೊ ಕ್ಲಿಯರ್ ಮಾಡಿ ನಾರ್ಮಲ್ ಆಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಮತ್ತು ಸೀಬಮ್ ಪ್ರೊಡಕ್ಷನ್ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ನಿಮ್ಮ ಸ್ಕಿನ್ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಡ್ರೈನೆಸ್ ಅನಿಸೋದಿಲ್ಲ. ಅಂದರೆ ಫೇಸ್ ವಾಶ್ ಆಗಿದ ನಂತರ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಆಗಿದ ನಂತರ ಕೆಲವರಿಗೆ ಡ್ರೈ ಅನಿಸ್ತಾ ಇರುತ್ತೆ ಕೆಲವೊಂದು ಯಾವ್ದಾದ್ರು ಫೇಸ್ ವಾಶ್ ಯೂಸ್ ಮಾಡಿದಾಗ. ಬಟ್ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಡ್ರೈ ಅನಿಸೋದಿಲ್ಲ, ತುಂಬಾ ಸಾಫ್ಟ್ ಫೀಲ್ ಕೊಡುತ್ತೆ ನೀವು ಫೇಸ್ ವಾಶ್ ಅಂತ ಹೇಳ್ಬೋದು. ಸೊ ಲೈಕ್ ಮಾಯ್ಶ್ಚರೈಸರ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಇದೊಂದು ರೀತಿ ನಿಮಗೆ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯಾಗಿ ನಿಮ್ಮ ಸ್ಕಿನ್ಗೆ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೊಡವೆಗಳೇನಾದ್ರು ತುಂಬ ಜಾಸ್ತಿ ಇತ್ತು, ಅದರಿಂದ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು ಅಥವಾ ಸಣ್ಣ ಸಣ್ಣ ಗುಳ್ಳೆಗಳೇನಾದ್ರು ಇತ್ತು, ಸೊ ಈಗ ಏನಾದ್ರು ನಿಮ್ಮ ಫೇಸ್ ಏನಾದ್ರು ಇನ್ಫ್ಲಮೇಷನ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು, ಸೊ ಹೀಗೆ ಸುಮಾರು ಸ್ಕಿನ್ ಪ್ರಾಬ್ಲಮ್ಸ್, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಸೊ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಸಪೋಸ್ ನೀವೇನಾದ್ರು ಈ ಫೇಸ್ ವಾಶ್ ಈಗ ಯೂಸ್ ಮಾಡ್ತಾ ಒಂದು 3 ಮಂತ್ಸ್ ಆಯಿತು ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಫೇಸಲ್ಲಿ ಎಲ್ಲದೂ ಕೂಡ ವ್ಯಾಕ್ನೆ ಎಲ್ಲದೂ ಕೂಡ ಕ್ಲಿಯರ್ ಆಯಿತು, ನೀವು ಆದ್ರೂ ಕೂಡ ಈ ಫೇಸ್ ವಾಶ್ ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಆ್ಯಡ್ ಆನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ ಫ್ಯೂಚರಲ್ಲಿ ಬರ್ದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಟೈಟನ್ ಆಗುತ್ತೆ, ತುಂಬ ಸಾಫ್ಟ್ ಕೂಡ ಆಗುತ್ತೆ, ಲೈಕ್ ನಿಮ್ಮ ಸ್ಕಿನ್ ಒಂದು ರೀತಿ ಗ್ಲಾಸ್ ಸ್ಕಿನ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಶೈನೆಸ್ನ ಇದು ಪ್ರೊವೈಡ್ ಮಾಡುತ್ತೆ. ಬರೀ ಸ್ಕಿನ್ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡೋದಲ್ಲ, ಸಾಫ್ಟ್ನೆಸ್ ಮತ್ತು ಶೈನೆಸ್ ಅಂದರೆ ಲೈಕ್ ತುಂಬ ಶೈನಿಂಗ್ ಆಗಿ ಸ್ವಲ್ಪ ಗ್ಲೋಯಿಂಗ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಕಾಣೋ ಹಾಗೆ ಈ ಫೇಸ್ ವಾಶ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂಥ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು. ಸೊ ಅದು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು DAF ಪೇಟೆಂಟ್ ಅಂತ ಇದೆ, ಆ್ಯಂಡ್ ಸೆಕೆಂಡ್ ಒನ್ ಬಂದು ಜಿಂಕ್ ಸಲ್ಫೇಟ್ ಇದೆ, ಆ್ಯಂಡ್ ಥರ್ಡ್ ಒನ್ ಬಂದು ಕಾಪರ್ ಸಲ್ಫೇಟ್ ಅಂತ ಇದೆ. ಓಕೆನಾ? ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಮತ್ತು ಇದು ನಾನ್ ಕೊಮೆಡೋಜೆನಿಕ್ ಫೇಸ್ ವಾಶ್ ಮತ್ತು ಸೋಪ್ ಫ್ರೀ ಆಗಿದೆ, ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಆ್ಯಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ಸೊ ಒಂದು ರೀತಿ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗಿ ಕ್ಲೀನ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಫೇಸ್ ವಾಶ್ ನೀವು ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡ್ಬೋದು. ಬರೀ ಫೇಸ್ಗೆ ಯೂಸ್ ಮಾಡೋದಲ್ದೇ ನೀವು ಬಾಡಿಗೂ ಕೂಡ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಕೆಲವೊಂದು ಇರುತ್ತೆ, ಈಗ ಬಾಡಿಗೆ ಬೇರೆ ಸೋಪ್ ಯೂಸ್ ಮಾಡ್ತಿರ್ತೀರಾ, ಫೇಸ್ಗೆ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರಾ. ಸೊ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ನೀವೇನಾರ ಈ ರೀತಿ ಸರ್ಚ್ ಮಾಡ್ತಿದ್ದೀರಾ,
2 in 1 ಅಂತ ಹೇಳಿದ್ರೆ. ಸೊ ದಿಸ್ ಒನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು. ಸೊ ಒಂದು ರೀತಿ ನಿಮಗೆ ಜೆಲ್ಲಿ ಕ್ರೀಮಿ ಫಾರ್ಮಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಫಾರ್ಮ್ ಕೂಡ ನಿಮಗೆ ಸಿಗುತ್ತೆ. ಸೊ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ವೆಟ್ಟಾಗಿರೋಂಥ ಫೇಸ್ಗೆ ನೀವು ಅಪ್ಲೈ ಮಾಡಿಕೊಂಡು ಜೆಂಟಲಾಗಿ ಮಸಾಜ್ ಮಾಡಿದ್ರಿ 1-2 ಮಿನಿಟ್ಸ್ 3 ಮಿನಿಟ್ಸ್ ಅಂತ ಹೇಳಿದ್ರೆ, ಸೊ ಆಮೇಲೆ ಮತ್ತೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ನ, ಮತ್ತು ಡರ್ಟ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಎಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ, ಕಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಡಿಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಬಾಡಿಗೆ ಫಸ್ಟು ನೀವು ವಾಟರಲ್ಲಿ ವೆಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕಾಣಿಸಿದೆ ನೋಡಿ ಬ್ರಷು. ಸೊ ಈ ಬ್ರಷ್ ನೀವು ಯೂಸ್ ಮಾಡಿ. ಆವಾಗ ನಿಮಗೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಅಂದರೆ ನಿಮಗೆ ಡ್ಯೂರಾಬಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಅದಕ್ಕೆ ನೀರಲ್ಲಿ ನೀಟಾಗಿ ವೆಟ್ ಮಾಡ್ಕೊಂಡು ಆ ಫಾರ್ಮ್ ಬರುತ್ತೆ. ಆಮೇಲೆ ನೀವು ನೀಟಾಗಿ ಬಾಡಿಗೆಲ್ಲ ವಾಶ್ ಮಾಡ್ಕೋದು. ಬಾಡಿಲಿ ಏನಾದರೂ ಆಕ್ನೆ ಇತ್ತು ಅಥವಾ ಏನಾದ್ರು ರೆಡ್ನೆಸ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಇದೊಂದು ರೀತಿ 2 in 1 ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ಇಷ್ಟಾರೆ ನೀವು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ಮೇಯ್ನ್ ಆಗಿ ಈ ಒಂದು ಫೇಸ್ ವಾಶ್ ಯಾರಿಗೆ ಸೂಟ್ ಆಗುತ್ತೆ, ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡೋಣ. ಸೊ ಈ ಒಂದು ಫೇಸ್ ವಾಶ್ ನಿಮ್ಮ ಫೇಸಲ್ಲಿ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಆ್ಯಂಡ್ ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ಬೋದು, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಆಗಿರ್ಬೋದು, ಮತ್ತು ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಆ್ಯಂಡ್ ಆಕ್ನೆ ಸ್ಕಿನ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ನಿಮ್ಮ ಸ್ಕಿನ್ ಟೈಪ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗುತ್ತೆ. ಈ ಕಮೆಂಟ್ ಹಾಕ್ಬೋದು, ನಮ್ಮದು ಸೆನ್ಸಿಟಿವ್ ಸ್ಕಿನ್ ಇದೆ, ನಾರ್ಮಲ್ ಸ್ಕಿನ್ ಇದೆ, ಮತ್ತು ಡ್ರೈ ಸ್ಕಿನ್ ಇದೆ, ಆದರೂ ಕೂಡ ಮೊಡವೆಗಳಿದೆ, ನಾವು ಯೂಸ್ ಮಾಡ್ಬೋದಾ ಅಂತ ಹೇಳಿ. ಸೊ ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಅದರ್ವೈಸ್ ನಿಮ್ಮ ಫೇಸಲ್ಲಿ ಏನೋ ಪಿಂಪಲ್ಸ್ ಇಲ್ಲ, ಬರೀ ಬೇರೆ ಯಾವ್ದಾದ್ರು ಒಂದು ಗ್ಲೋಯಿಂಗ್ ಫೇಸ್ ವಾಶ್ ಬೇಕು ಅಂತ ಹೇಳಿದ್ರೆ ಸೊ ಇದು ನಿಮಗೆ ಸೂಟ್ ಆಗೋದಿಲ್ಲ, ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಓಕೆನಾ. ಸೊ ಮೊಡವೆಗಳಿದ್ದು ನಿಮ್ಮದು ಬೇರೆ ಸ್ಕಿನ್ ಟೈಪ್ ಆದರೆ ಯೂಸ್ ಮಾಡಿ. ನಾನು ಆಗಲೇ ಹೇಳ್ದಾಗೆ ಆಯಿಲಿ ಸ್ಕಿನ್, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ. ಓಕೆನಾ. ಮತ್ತು ಬಿಲೋ 18 ಇಯರ್ಸ್ ಇದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ಯಾವುದೇ ಜೆಂಡರ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಫೇಸ್ ವಾಶ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಸೈಟಲ್ಲಿ ನನಗೆ 469 rupees ಅಂತ ತೋರಿಸ್ತು ನೈಕಾದಲ್ಲಿ. ಆ್ಯಂಡ್ ನೆಕ್ಸ್ಟು ತೀರಾದಲ್ಲಿ 449 rupees ಅಂತ ಇದೆ. ಎರಡರಲ್ಲೂ ಕೂಡ ಒರಿಜಿನಲ್ಲೇ ಬರುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಇಷ್ಟಾದರೆ ನೀವು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ರಿಸಲ್ಟ್ ಎಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಇದನ್ನು ದಿನದಲ್ಲಿ ಮಾರ್ನಿಂಗ್ ಮತ್ತು ನೈಟ್ 2 times ಕೂಡ ಯೂಸ್ ಮಾಡಿಕೊಂಡು ಹೆಲ್ದಿ ಡಯಟ್ನ ನೀಟಾಗಿ ಫಾಲೋ ಮಾಡಿಕೊಂಡು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಆಯಿಲಿ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಮತ್ತು ಮಿಲ್ಕಿ ಫುಡ್ ಆಗಿರ್ಬೋದು. ಸೊ ಈ ರೀತಿ ಡೈರಿ ಫುಡ್ಗಳೆಲ್ಲ ಅವಾಯ್ಡ್ ಮಾಡಿಕೊಂಡು ನೀಟಾಗಿ ನೀವು ಚೆನ್ನಾಗಿ ಕ್ರೀಮ್ಸ್ಗಳು, ಫೇಸ್ ವಾಶ್ ಎಲ್ಲ ನೀಟಾಗಿ ಯೂಸ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ 1 monthಲ್ಲೇ ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಾ ಕಂಟಿನ್ಯೂಸ್ ಆಗಿ 3 monthsವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಸ್ಟಾಪ್ ಮಾಡಿ ಬೇಕಾದ್ರೆ ನಿಮಗೆ ಗ್ಲೋಯಿಂಗ್ ಫೇಸ್ ವಾಶ್ ಬೇಕು ಅಂತ ಹೇಳಿದ್ರೆ ಸೊ ನೀವು ಬೇರೆ ಫೇಸ್ ವಾಶ್ ಕೂಡ ಯೂಸ್ ಮಾಡ್ಬೋದು. ಆರ್ ನೀವು ನಮ್ಮ ಸ್ಕಿನ್ ಟೈಪ್ಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿ ನೀವು ಕಂಟಿನ್ಯೂ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಈ ಫೇಸ್ ವಾಶ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಈ ಒಂದು ಫೇಸ್ ವಾಶ್ ಬಗ್ಗೆ ಅಂತ ಹೇಳಿದ್ರೆ ಅಥವಾ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.